ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಶಿವನೇ, ಪುಟ್ಟಕ್ಕ ಇಲ್ಲೇ ಬತ್ತವಳೆ. ಹಂಗಾರೆ ನಾನು ಇಟ್ಟೋ ತನಕ ಫೋನಲ್ಲಿ ಮಾತಾಡಿದ್ದು. ವಾ ನಂಜಮ್ಮ, ಇದೇನಿದು ಇತ್ತಾಗ ಹೊರಟಿದ್ಯಾ? ಯಾಕೆ ನಂಜಮ್ಮ? ನೀನು ಇಲ್ಲಿ ಸಿಗ್ತೀಯ ಅಂದಿದ್ರೆ ನಾನು ಫೋನೇ ಮಾಡ್ತಿರ್ಲಿಲ್ಲ. ಫೋನು ಓನಾಗ ಹೇಳಿದಲ್ಲ ಗೆಪ್ತಿ ಆಯ್ತು ತಾನೇ. ಹುಷಾರು ರಾತ್ರಿಗೆ ಹುಷಾರಾಗಿರೋದ? ಅಯ್ಯ ಯೋನಿ ಹೇಳ್ದೆ ನಾನು. ನೀನು ಹೇಳಿದ್ನೆ ಹೇಳಕ್ಕೆ ನನಗೆ ಟೇಂಬಿಲ್ಲ ಕಣವ. ಆ ರಾಕ್ಷಸಿ ಗಿಡ ಮರಕ್ಕೆಲ್ಲ ಕಿವಿ ಮಡಗವಳೆ. ರಾಕ್ಷಸಿನ? ನೋಡು, ಹೇಳ್ದಂಗೆ ಮಾಡು, ಇಲ್ಲ ಅಂದ್ರೆ ನಿನಗೆ ತೊಂದರೆ, ಸರಿನಾ? ನೀನು ಯೋನಿ ಹೇಳ್ತಿದ್ಯವ, ನನಗೊಂದು ಅರ್ಥ ಆಯ್ತಿಲ್ಲ. ಅಯ್ಯೋ, ಇವಳು ಯಾಕಪ್ಪ ಫೋನ್ ಮಾಡ್ತಾವಳೆ? ಇಲ್ಲೇ ಎಲ್ಲಾರ ನಿಂತವಳ ಹೆಂಗೆ? ಪುಟ್ಟಕ್ಕನ ಜೊತೆ ನಿಂತ್ಕೊಂಡು ಯೋನ್ ಮಾತಾಡ್ತಿದ್ಯಾ ನಂಜಮ್ಮ? ನಾನು ಎಲ್ಲಿ ಹೋದ್ರು ಬೆನ್ನು ಬಿಡದ್ ಬೇತಾಳ್ದಂಗೆ ಕಾಡ್ತಾನೆ ಅವಳೆ. ಅವಳು ಇವಳಿಗೆ ಹೆಂಗೆ ಗೊತ್ತಾಯ್ತು? ಅಲ್ಲಿ ಇಲ್ಲಿ ನೋಡಿದ್ ಸಾಕು, ಅದ್ ಯೋನ್ ಮಾತಾಡ್ತಿದ್ದೆ ಅಂತ ಮೊದ್ಲೇಳು. ಏನು ಇಲ್ಲ ಕಣ್ರಾಜಿ, ತಣ್ಣ ಗಾಳಿ ಬಿಸ್ತಿತ್ತ ನಡ್ಕೊಂಡು ಹೊಂಟಿದ್ದೆ. ಎದುರುಗಡೆ ಪುಟ್ಟಕ್ಕ ಸಿಕ್ಕಿದ್ಲು. ಅವಳ್ತ ಮಾತಾಡೋಣ ಅಂತ ಬಾಯಿ ತೆಗೆದೆ, ಅಟ್ರಾಗಿ ನಿನ್ ಫೋನ್ ಬಂತು. ಅಟ್ಟೆಯ ಬೆನ್ನಿಗೆ ಚೂರಿ ಹಾಕೋರ್ಗೆ ನಾನು ಒಂಥರ ಬೇತಾಳ ಇದ್ದಂಗೆ. ನಂಜವ್ವ, ಆಗ್ಲೇ ಫೋನ್ ಮಾಡಿದ್ದೆ ಅಂದೆ, ಯೋನ್ ವಿಷಯ? ನೀನು ಪುಟ್ಟಕ್ಕ ಅಲ್ಲ, ಪೆದ್ದಕ್ಕ. ಈ ಇಸೆನ ಈಗಲೇ ಕೇಳ್ಬೇಕಾ ನೀನು? ಪುಟ್ಟಕ್ಕ ಏನೋ ಫೋನ್ ಮಾಡಿದ್ದೆ ಅಂತ ಹೇಳ್ತಿದ್ದಾಳಲ್ಲ, ಏನಕ್ಕೆ ಫೋನ್ ಮಾಡಿದ್ದೆ ನಂಜಮ್ಮ? ಅಯ್ಯಯ್ಯೋ, ಈಗ ಏನಪ್ಪ ಹೇಳಿ? ನೋಡ್ ನಂಜಮ್ಮ, ನಂತವ ನಿಜ ಹೇಳಿದ್ರೆ ಸರಿ. ಏನೂ ಇಲ್ಲ. ನಮ್ಮ ಚಂದ್ರು ಮುಂಬೈಯಿಂದ ಮುಂದಿನ ವಾರ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಅದಕ್ಕೆ ಅವನು ಬಂದಾಗ ಹೊಸಿ ಮನೆ ಮದ್ದು ಮಾಡ್ಕೊಡವ ಅಂತ ಹೇಳುವ ಅಂತ ಫೋನ್ ಮಾಡಿದ್ದೆ. ಅಟ್ಟೆಯ ದೂರದಿಂದ ಬರ್ತಾವನಲ್ವಾ, ಈ ಕರೋನಾ ಗಿರೋನ ಬಂದ್ಬಿಟ್ರೆ ಕಷ್ಟ ಅಲ್ವೇ? ಅದಕ್ಕೆ ಹಂಗನ್ ಪುಟಕ, ನಾನು ನಿನ್ ಬರ್ತೀನಿ. ರಾಜಿ ಫೋನ್ ಮಾಡೋಳೆ, ಅಳತಾವ ಮಾತಾಡ್ತೀನಿ. ಅಯ್ಯ, ಆಗ್ಲೇ ಒಂದು ಹೇಳಿಳು, ಈಗಲೇ ಒಂದು ಹೇಳ್ತಾವಳೆ. ಮದ್ದು ಅಂತಾಳೆ, ನಾನು ಹೇಳ್ದಂಗೆ ಕೇಳು ಅಂತಾಳೆ. ಬೈ, ನಾನು ಏನು ತಿಳಿಲೇ ಇಲ್ಲ ಬಿಡು. ನೀರಲ್ಲಿರೋ ಮೀನನ್ನ ಹೇಗಾದ್ರೂ ಬಲೆಯಾಗಿ ಹಿಡ್ಬಿಡ್ಬೋದು, ಆದ್ರೆ ಈ ರಾಜೇಶ್ವರಿನೇ ಹಿಡಿಯಕ್ಕಾಗ್ತಿಲ್ವಲ್ಲ. ಮುಟ್ಟಿದ್ರೆ ಜಾರೋ ಜಾತಿ ಅವಳು. ಅವಳನ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭನಾ ಅಕ್ಕ? ನಾವು ಉಳ್ಕೋಬೇಕು ಅಂದ್ರೆ ಮಾಡ್ಲೇಬೇಕು, ಯಾರೇ ವಿಧಿ ಇಲ್ಲ ಕಣವಿ. ಅಯ್ಯೋ, ಸಾಕು ನಿಲ್ಲಿಸ್ತೀರಾ? ಈ ಓತಿಕತೆ ನಡೆಯೋದಕ್ಕೆ ಈ ಪಾಟಿ ಯೋಚನೆ ಮಾಡ್ಬೇಕಾ? ಕುಸೆ ಅವಳು ಗೋಸುಂಬೆ ಆದರೆ ನಾವು ಗೊಂಬೆ ಆಡ್ಸೋರು.
ನಮ್ಮ ತಾವ ಅವಳ ಆಟ ಏನು ನಡೆಯಕ್ಕಿಲ್ಲ. ಮಮ್ಮಿನ ಕಿಡ್ನಾಪ್ ಮಾಡೋ ಜವಾಬ್ದಾರಿ ನಮ್ದು. ನೀವೇನು ತಲೆ ಕೆಡ್ಸ್ಕೊಬೇಡಿ. ನಮ್ಮ ಅಕ್ಕ ರಾಜಿ ಹೊಟ್ಟೆನಾಗೆ ಈ ಡಗಲ್ ಬಾಜಿ ಹುಟ್ಟಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ? ಮಾವ, ನೀನ್ ಹೊಗಳ್ತಾ ಇದೆಯಾ ಇಲ್ಲ ಉಗಿತಾ ಇದೆಯಾ? ಏನೋ ಒಂದು ಕಲ ಈಗಿರೋ ಪರಿಸ್ಥಿತಿನಾಗೆ ನಾನಾಗಲಿ ಕಾಳಿ ಆಗಲಿ ರಾಜಿ ಮನೆಗೆ ಹೋಗಕ್ಕೆ ಹಾಕಿಲ್ಲ. ಎಲ್ಲ ನೀನೇ ಮಾಡಬೇಕು. ಅದನ್ನ ಹೇಳ್ಬೇಕಾ ಡ್ಯಾಡಿ? ನಾನು ಈಗಲೇ ಹೋಗಿ ಮಮ್ಮಿಗೆ ಮಂಪರ್ ಬರೋ ಔಷಧಿನ ರೆಡಿ ಮಾಡಿ ಇಟ್ಟಿರ್ತೀನಿ. ನಾನು ಫೋನ್ ಮಾಡಿದಾಗ ನೀವಿಬ್ರು ಅಲ್ಲಿಗೆ ಬಂದ್ರೆ ಸಾಕು. ಆ ರಾಜಿನ ಗಂಟು ಮೂಟೆ ಕಟ್ಟಿ ಮೂಲೆ ಸೇರಿಸಿದ್ರೆ ಅಷ್ಟೇ ಸಾಕು, ನಾವೆಲ್ಲ ಬಚಾವಾದಂಗೆ. ಏನ ಅದು ಗಂಟು ಮೂಟೆ ಕಟ್ಟಿ ಬಚಾವ್ ಮಾಡೋ ಅಂತದ್ದು? ಅದು ಅದೇ ಟೌನ್ ಮೆಸ್ನಾಗೆ ಕೆಲವೊಂದು ಹಳೆ ಪಾತ್ರೆಗಳಿದ್ವು, ಅದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಸಾಗಿಸ್ಬೇಕು ಅಂತ ಹೇಳ್ತಿದ್ದ. ಅಲ್ವಾ ಕಾಳಿ? ಹೌದು ಕಂಟಿ. ಇದೇನಿದು, ನಾನೊಬ್ಬನ್ನೇ ಬಿಟ್ಟು ಎಲ್ಲರೂ ಒಂದೇ ಕಡೆ ಸಭೆ ಸೇರಿದ್ರಾ? ಏನ್ ಸಮಾಚಾರ? ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ ಬಾಬಾ, ಅಷ್ಟೇ. ಎಲ್ರೂ ಸಂಜೆ ನಮ್ಮವ್ರು ನೋಡಕ್ ಕಾಯ್ತಿದ್ದೀರಾ? ಯಾರು ಕಾಯ್ತಿದ್ರೋ ಇಲ್ವೋ, ನಾನಂತೂ ಸಂಜೆ ಯಾವಾಗ ಆಯ್ತು ಅಂತ ತುದಿಗಳಲ್ಲಿ ಕಾಯ್ಕೊಂಡು ನಿಂತೀವಿ. ಸುಮ ಇದೇ ಖುಷಿನಾಗೆ ಬಾವಂಗೊಂದು ಫಿಲ್ಟರ್ ಕಾಫಿ. ಅಯ್ಯೋ ರೀ, ಇವಳು ಯಾಕೆ? ನಾನೇ ಮಾಡ್ಕೊಂಡ್ ಬರ್ತೀನಿ ಬಿಡಿ. ಸುಮಾ ಜಾಗ ಬಿಡಿ. ನಾನು ನಾದ್ನಿಗೆ ಹೇಳ್ತಿದ್ರೆ ನೀವೇ ಕೂತಿದ್ದೀರಾ? ಬಾಬಾ, ಇಬ್ರು ಸೇರ್ ಮಾಡ್ಕೊಂಡ್ ಬರ್ತೀವಿ. ಸ್ಪೆಷಲ್ ಪರ್ಸನ್ಗೆ ಡಬಲ್ ಸ್ಪೆಷಲ್ ಕಾಫಿ. ಬಾಕಾ ಕಾಫಿ ಬರೋರ್ಗೆ ಯಾಕೆ ನಿಂತಿರ್ತೀರಿ? ಕುಂತ್ಕೊಳ್ಳಿ. ಸರಿ ಕಣವೆ, ನಾನಿನ್ ಬರ್ತೀನಿ. ಅವ ನಾನು ಹೊಸ್ತಿ ಮಾರ್ಕೆಟ್ಗೆ ಹೋಗ್ಬೇಕು, ಹೋಗಿ ಎಲ್ಲ ತಗೊಂಡು. ಅಲ್ಲ ಇಬ್ರು ವಸ್ತು ನಿಂತ್ಕೊಳ್ಳಿ. ಅಲ್ಲ ಈಟತ್ತು ನಿನ್ಗೇನು ಕ್ಯಾಮೆ ಇದ್ದಿಲ್ಲ, ನಾನು ಬಂದ್ ಕೂಡ ನಿನ್ಗೆಲ್ಲ ಗೆಪ್ತಿ ಆಗೈತಾ? ಅದೆಲ್ಲ ಹಾಕಿಲ್ಲ, ಕಾಫಿ ಬರೋಣ ಅಂತ ಮಾತಾಡ್ಬೇಕು. ಕುಂತ್ಕೊಳ್ಳಿ. ಹೊಸ ಅರ್ಜೆಂಟ್, ಹೀಗೆ ಬಂದ್ಬಿಡ್ತೀನಿ. ಮಾವಯ್ಯ ಕಂಟಿ, ಅವಶ್ಯ ಮಂಡಿಗೆ ಹೋಗ್ಬೇಕು, ತರಕಾರಿ ಸೊಪ್ಪೆಲ್ಲ ತರಬೇಕು, ನಾನು ಬರ್ತೀನಿ. ತಂದ್ರೆ ಆಯ್ತು, ಇರಲ್ಲ ಓನರ್ ಇಲ್ಲ ಅವ್ರೆ. ಇವತ್ತ ನಾನು ಅದೇನ್ರೆ ನೀವು ಕಾಫಿ ಕುಡ್ದು ವಿಶ್ರಾಂತಿ ತಗೊಳ್ಳಿ, ನಾವು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀವಿ. ಹೋದ್ರಾಯ್ತು, ಇರು ಮಾವಯ್ಯ. ಕಂಟಿ ಅವ್ರೆ, ಮೆಸ್ ಹತ್ರ ಹೋಗಿ ಕೆಲಸ ಐತೆ. ಈಟತ್ತು ಇರ್ಲಿಲ್ವಾ?